ಏಯ್ ಹೋಗಿ ಸ್ವೀಟು ಮಿಕ್ಸರು ಚಕ್ಲಿ ಇದನ್ನೆಲ್ಲ ಮಾಡಿ ಎಲ್ಲೋ ಒಂದ್ ಕಡೆ ಎತ್ತಿಟ್ಟಿರ್ತಾರೆ, ಅದನ್ನೆಲ್ಲ ತಟ್ಟೆ ಹಾಕೊಂಡು ತಗೊಂಡು ಆಯ್ತಪ್ಪ. ಹಾಂ. ಅಪ್ಪ ಏನಪ್ಪ ಇಲ್ಲೂನು? ನಮಗೆಲ್ಲಾದ್ರೆ ಏನು, ಎಲ್ಲ ಒಂದೇ ತಾನೆ. ನೀನ್ ತಗೊಂಡ್ಮೇಲೆ ಸುಮ್ಮನೆ ಇರು. ಕುಡ್ದು ನೀನು ಗಲಾಟೆ ಏನಾದ್ರು ಮಾಡಿದ್ರೆ ತಲೆನೋವಾಗತ್ತಷ್ಟೇ. ಏಯ್ ಇದನ್ನೆಲ್ಲ ನಾವು ಮಾಡ್ಕೊಳ್ಳೋದೇ ಗಲಾಟೆ ಮಾಡಕ್ ತಾನೆ. ಏನಂತೀಯಪ್ಪ ಮದುಮಗ? ನೀನ್ ಸುಮ್ನಿರಪ್ಪ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ. ನಾಳೆ ಒಂದೇ ದಿನ ಇರೋದು ಮದ್ವೆಗೆ. ನಾಳಿದ್ದು ಮಂಟಪದಲ್ಲಿ ಹಸೆ ಮನೆ ಮೇಲೆ ಕೂರ್ಲೇಬೇಕು. ಅಷ್ಟರಲ್ಲೇ ಏನಾದ್ರು ಮಾಡ್ಬೇಕು ಅಂತ ತಾನೆ ಈ ಐಡಿಯಾ ಮಾಡ್ತಿರೋದು. ಅಪ್ಪ ಮಕ್ಕಳು ಕೂತ್ಕೊಂಡು ಒಂದೇ ಕಡೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಏನಿರ್ಬೋದು? ನೀವು ನಾಳಿದ್ ಪ್ಲಾನ್ ಏನು ಅಂತ ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಂಗೊಂದು ಕೆಲಸ ಇದೆ, ನಾನು ಮುಗಿಸ್ಕೊಂಡ್ಬರ್ತೀನಿ. ಇಷ್ಟೊತ್ತಿಗೆ ಏನ್ ಕೆಲ್ಸನಾ? ಏನಪ್ಪ ನೀನು ಎಲ್ಲ ಹಂಗೆ ಡೈರೆಕ್ಟಾಗಿ ಕೇಳಿದ್ರೆ ಹೇಗೆ? ಇವಾಗ ಅವರೆಲ್ಲರೂ ಮೆಹಂದಿ ಹಾಕಿಸ್ಕೋತಾ ಇರ್ತಾರೆ. ಗೀತಾ ಪಾಪ ಎಲ್ರಿಗೂ ಮೆಹಂದಿ ಹಾಕೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ಗೀತನ್ ಕೈ ಮಾತ್ರ ಪಾಪ ಖಾಲಿ ಇದೆ. ನಾನು ಹೋಗಿ ಗೀತನ್ ಕೈಗೆ ಮೆಹಂದಿ ಹಾಕ್ಬಿಟ್ಟು ಬರ್ತೀನಿ. ಇದೇನ್ ಹುಚ್ಚಾಸೆನು ನಿಂದು? ಅಣ್ಣ, ನಿನಗೇನ್ ಗೊತ್ತಣ್ಣ ರೊಮ್ಯಾನ್ಸ್ ಅಂದ್ರೆ? ಅದೇ ಚಿಕ್ಕ ಚಿಕ್ಕ ಮುತ್ತು ಪ್ರೀತಿ ಅಷ್ಟೇ. ಲೈ ನಿಮ್ಮಪ್ಪ ನಾನು ಇಲ್ಲಿದ್ದೇನೆ ಕಣ. ಸಾರಿ ಅಪ್ಪ. ಸರಿ ಕಣ, ನಿಮ್ಮಮ್ಮ ಕಾಣದೇ ಇದ್ದಾಗೆ ಹುಷಾರಾಗಿ ಹೋಗಿ ಮೆಹಂದಿ ಮಾತ್ರ ಹಾಕ್ಬಿಟ್ಬಾ, ಓಕೆನಾ? ಸರಿ ಅಪ್ಪ. ಹುಷಾರ್ ಕಣೋ, ಕಳ್ಳು ಗೂಬೆ ತರ ನಿಮ್ ಮಾವ ಎಲ್ಲಾದ್ರೂ ಆಡ್ಕೊಂಡು ನೋಡ್ತಾ ಇರ್ತಾನೆ. ಆಗ್ಲಿ ಅಪ್ಪ. ಹುಷಾರ್ ಹೋಗು. ಅಪ್ಪ ನಾನು ಕೂಡ ಹೋಗಿ ಬರ್ಲಾ? ಒಂದ್ ಚಿಕ್ಕ ಕೆಲಸ ಇದೆ. ನಿಂಗೇನ್ ಕೆಲ್ಸನೋ? ಅದು ಪೂರ್ವಿಗ್ ನಾನು ಮೆಹಂದಿ ಹಾಕ್ಬಾರ್ದಾ? ನನಗೆ ಚಪ್ಪಲಿ ಹೊಡಿಯೋದ್ ಬೇಡವಾ? ಏನಪ್ಪ ನನ್ನ ಮಗನ ಗೀತಾ ಜೊತೆ ಇವನಿಗೆ ಹೇಗ್ ಮದುವೆ ಮಾಡಿಸೋದು ಅಂತ ನಾನು ಐಡಿಯಾ ಮಾಡ್ತಿದ್ರೆ ಮಧ್ಯದಲ್ಲಿ ನಿಂದರೆ ಅಲ್ಲಲ್ಲೇ ಒಟ್ಟಿನಲ್ಲಿ ಗೌತಮಿಗೂ ಗೋವಿಂದಂಗ್ ಮದುವೆ ನಿಲ್ಲಿಸಿ ಗೀತಾಗೂ ಗೋವಿಂದಂಗೂ ಮದುವೆ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಈಗ ಈ ನನ್ನ ಮಗ ಹೋಗಿ ಅವಳಿಗೆ ಮೆಹಂದಿ ಹಚ್ತಾನ. ಮಾಡ್ತೀನಿ ರೀ, ಕನಕನಿಗೆ ರೆಡ್ ಹ್ಯಾಂಡಾಗಿ ಸಿಗೋ ಹಾಗೆ ಮಾಡ್ತೀನಿ. ಅದು ಹಾಗಲ್ಲಪ್ಪ, ನಾನು ಕೂಡ ಪೂರ್ವಿನ ಮದುವೆ ಆಗ್ಬೇಕಲ್ವಾ? ನಾನು ಕೂಡ ಹೋಗಿ ಮೆಹಂದಿ ಹಾಕಿದ್ರೆ ಅವಳು ಸ್ವಲ್ಪ ಚೆನ್ನಾಗಿ ಕಾಣ್ತಾಳಲ್ಲ ಅಂತ. ಮೊದ್ಲು ಗೋವಿಂದನ್ ಮದ್ವೆ, ಆಮೇಲೆ ನಿನ್ ಮದ್ವೆ, ಅಲ್ಲಿವರೆಗೂ ತಡ್ಕೊಂಡಿರು. ನಿನ್ಗೇನು ಅಷ್ಟೊಂದು ಅರ್ಜೆಂಟು? ನನಗಂತೂ ಮದುವೆ ಆಗ ಹೋಗಿದೆ. ನಾನೇನಾದ್ರೂ ಪೂರ್ವಿ ಕುದ್ಗೆ ತಾಳಿ ಕಟ್ಟಿದ್ದೀನಿ ಅಂತ ಹೇಳ್ಬಿಟ್ರೆ ಏರಿರೋದೆಲ್ಲ ಇಳಿದೋಗ್ಬಿಡುತ್ತೆ. ಹೇಳಕ್ಕಾಗ್ದೆ, ಸುಮ್ಮನಿರೋಕ್ಕಾಗ್ದೆ, ಏನು ಮಾಡೋಕ್ಕಾಗ್ದೆ ಇದ್ದೀನಿ. ಗೀತಾ, ನೀನ್ ಅರ್ಜೆಂಟ್ ಆಗಿ ಬಿಡ್ದಿ ಮನೆ ಆಚೆ ಇರೋ ಗಾರ್ಡನ್ ಸಿಟ್ಔಟ್ ಹತ್ರ ಬಾ, ಓಕೆನಾ? ಗೋವಿಂದ್, ನೀನ್ ಬಾ. ಸಿಕ್ಕಾಕೊಂಡೆ ಕಣೋ ನನ್ನ ಕೈಗೆ. ನನ್ನ ತಲೆನೇ ಒಡೆದಾಕಿ ಮದುವೆ ನಿಲ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಅಮ್ಮನ ಹತ್ರ ನಾನು ಹೋಗಿ ಹೇಳಿದ್ರೆ ನನಗೆ ಹುಚ್ಚಿಡ್ದಿದೆ ಅಂತ ಅನ್ಕೊಂಡಿದ್ದಾಳೆ. ಸ್ವಂತ ಅಣ್ಣನ ಕೂಡ ನಂಬ್ತಾ ಇಲ್ಲ. ಇವಾಗ ಮಾಡ್ತೀನಿ, ಬರಲಿ ಆ ಆಕ್ಸಿಡೆಂಟು. ಹಲೋ, ಏನು? ಯಾಕೆ ಕರ್ದೆ? ಅಲ್ಲಿರೋ ಹೆಣ್ಮಕ್ಳು ಎಲ್ರ ಕೈಗಳುವೆ ಮೆಹಂದಿ ಹಾಕಿಸ್ಕೊಂಡು ಒಳ್ಳೆ ಕಳೆ ಬಂದಿದೆ. ಆದ್ರೆ ನಿನ್ ಕೈ ಮಾತ್ರ ಎಲ್ರ ಕೈಗೂ ಮೆಹಂದಿ ಹಾಕ್ತಾ ಖಾಲಿಯಾಗಿ ಉಳ್ಕೊಂಡ್ಬಿಟ್ಟಿದೆ. ಈ ತರದ್ ಬೋಳ್ ಕೈ ನೋಡ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ನಾನ್ ಪ್ರೀತಿಸಿರೋ ಹುಡುಗಿ ಕೈ ಕೂಡ ಮುದ್ದಾಗಿರ್ಬೇಕಲ್ವಾ? ಅದಕ್ಕೆ ಅಂತ ನಾನ್ ನಿನ್ ಕೈಗೆ ಮೆಹಂದಿ ಹಾಕ್ಬೇಕಂತ ಮೆಹಂದಿ ಕೊಂತ ತಗೊಂಬಂದಿದ್ದೀನಿ. ಏಯ್, ನೀನ್ ಮೆಹಂದಿ ಹಾಕೋದು ಅಂದ್ರೇನು? ಬೇಡ ಬೇಡ. ಹಲೋ, ಈ ಅದೃಷ್ಟ ಎಷ್ಟ್ ಜನಕ್ಕೆ ಸಿಗತ್ತೆ ಹೇಳು? ಬಾವಿ ಹೆಂಡತಿಗೆ ಬಾವಿ ಗಂಡನೇ ಸ್ವತಃ ಮೆಹಂದಿ ಹಾಕ್ತಾನೆ ಅಂತಂದ್ರೆ ಅದಕ್ಕಿಂತ ಅದ್ಭುತವಾದ ವಿಷಯ ಇನ್ನೇನಿರುತ್ತೆ ಹೇಳು? ಸಾಕು, ತುಂಬಾ ಅತಿ ಆಗ್ತಿದೆ ನಿನ್ನ ಅವತಾರಗಳು. ಏನ್ ಗೀತಾ, ಏನು ಆಗಲ್ಲ, ನೀ ಭಯ ಪಡ್ಬೇಡ, ಬಾ. ಓಯ್, ಕೈ ಕೊಡು ಇಲ್ಲಿ.
ಅಲ್ಲಾಡ್ಬೇಡ, ಆಮೇಲೆ ಹಾಕ್ತಿರೋ ಡಿಸೈನ್ ಎಲ್ಲ ಹಾಳಾಗಿ ಹೋಗುತ್ತೆ. ನನಗೊಂಥರ ಕಚ್ಚುಗುಳಿ ಆಗ್ತಾ ಇದೆ. ಏನು, ನಾನೇ ನಿಂಗೆ ಕಚಗುಳಿ ಕೊಡ್ತಾ ಇದ್ದೀನಾ? ಮೆಹಂದಿ ತಾನೇ ಹಾಕ್ತಾ ಇರೋದು. ಆದ್ರೆ ನೀನ್ ಮುಟ್ಟಿದ್ರೆ ಒಂಥರ ಆಗ್ತಿದೆ. ಹೇಗೆ? ಹೇಗಿದೆ? ತುಂಬಾ ಚೆನ್ನಾಗಿದೆ. ಅಯ್ಯೋ ನಿನ್ನ, ಇವರಿಬ್ರು ಸೇರ್ಕೊಂಡು ಇದನ್ನೆಲ್ಲ ಮಾಡ್ತಾ ಇದ್ದಾರಾ? ಅಯ್ಯಯ್ಯೋ, ಇದೇನಿದು? ಇವನು ಮೆಹಂದಿ ಆಗ್ತಾ ಇದ್ರು ಅದನ್ನ ನೋಡ್ಕೊಂಡು ನಿಂತ್ಕೊಂಡು ಮಾಡಬೇಕಾಗಿದ್ದೇನೆ ಮರ್ತ್ಬಿಟ್ನಲ್ಲ. ಈಗ ಅರ್ಜೆಂಟಾಗಿ ಹೋಗಿ ನನ್ನ ತಂಗಿನ ಕರ್ಕೊಂಡು ಬರ್ಬೇಕು. ತಂಗಿವಾ ನೀನ್ ಬಾ, ಹೇಳ್ತೀನಿ. ಏನಣ್ಣ? ನಾನು ಹೇಳಿದ್ರೆ ನಂಬಲ್ಲ, ಅಲ್ಲಿ ಅನಾಹುತಾನೆ ಆಗ್ತಾ ಇದೆ. ಏನ? ಅಲ್ಲಿ ನಿನ್ ಮಗ ಗೋವಿಂದ ಸ್ವತಃ ಗೀತೆಗೆ ಮೆಹಂದಿ ಆಗ್ತಾ ಇದ್ದಾನೆ. ಏನಂದಿ? ಖರೆ ಹೇಳಕತ್ತಿ? ಹೌದು, ಅವನಲ್ಲಿ ಮೆಹಂದಿ ಆಗ್ತಾ ಏನು ಹೇಳ್ತಾ ಇದ್ದಂಗೆ ಗೊತ್ತೇನ? ಬಾವಿ ಹೆಂಡತಿಗೆ ಮದ್ವೆ ಗಂಡೆ ಮೆಹಂದಿ ಹಾಕೋದು ಎಂತ ಅದೃಷ್ಟ ಅಂತೆ. ಅಂದ್ರೆ ಈ ಮದ್ವೆನ ಅವ್ರು ನಿಲ್ಸ್ತಾರೆ ಅಂತ ತಾನೇ ಆ ಮಾತಿನ ಅರ್ಥ. ಏನ್ ಹೇಳತ್ತಿ? ನೀ ಹೇಳೋದ್ ಖರೇನಾ? ನೀನು ಬಾ, ಸ್ವತಃ ನೀನೇ ನೋಡುವಂತೆ. ಅಲ್ಲಿ ನೋಡು ನೋಡು ನೋಡಲ್ಲಿ. ಏಯ್, ಈ ಏಕದಂತ ನಾನ್ ಹಾಕೊಂಡಿರೋ ಮೆಹಂದಿ ಹೆಂಗಿದೆ? ಹೇ, ನೀನೇನ್ ಮಾಡ್ತಾ ಇದೀಯ ಅಲ್ಲಿ? ಏನ್ ಮಾಡ್ತಿದ್ಯಾ ಅಂದ್ರೆ ಇಲ್ಲಿ ಇರ್ಬಾರ್ದಾ? ಅಂದ್ರೇನು, ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ಯಾ? ಅಲ್ಲಲ್ಲ, ಆಗ್ಲೇ ಗೋರಂಟಿ ಆಗ್ತಾ ಇದ್ದಿದ್ದು. ಹೌದು, ಇವನೇ ನೋಡು ಎಷ್ಟು ಚೆನ್ನಾಗಿ ಹಾಕಿದಾನೆ ಮೆಹಂದಿನ. ನನ್ನ ಮಗ, ನನ್ನ ಮುದ್ದು ಮಗನಿಗೆ ಎಲ್ಲಾ ಕಲೆ ಗೊತ್ತು. ಹಾಳಾಗತ್ತೆ. ಮೆಹಂದಿ ಹೋಗ್ಬಿಡತ್ತಲ್ಲ. ಏನಿದು ಹೊಸ ವೇಷ? ಏನ್ ಮಾಡೋದು, ಇಷ್ಟು ವರ್ಷ ಗಂಡ ಆದ್ರೂ ಹೆಂಡತಿ ಪೊಸಿಷನ್ ಅಲ್ಲಿ ಬದುಕ್ತಾ ಇದ್ದೀನಿ. ಇದೊಂದು ಬಾಕಿ ಇದೆ ಅಂತ ಮೆಹಂದಿ ಕೂಡ ಹಾಕ್ಸ್ಕೊಂಡಿದ್ದೀನಿ. ಹಿಂಗಿದೆ ಅಣ್ಣ, ಇವ್ರಿಗಂತೂ ಬುದ್ಧಿ ಇಲ್ಲ. ನಿನಗೂ ಬುದ್ಧಿ ಇಲ್ಲೇನ? ಹುಚ್ಚುಚ್ಚಾಗಿ ಹೇಳಿ ನನ್ನ ಇಲ್ಲಿ ಕರ್ಕೊಂಡ್ ಬಂದಿ ಏನ? ಛೀ, ಹೋಗ ಕನಕ ಕನಕ ಕನಕ, ಹೋಗ. ಹುಚ್ಚು ಹೆಚ್ಚಾಗೈತಿ ನಿನ್ಗ. ಲೇ ಗೋವಿಂದ, ನಿಜ ಹೇಳೋ. ಏನ್ ಹೇಳ್ಬೇಕು? ಆಗ್ಲೇ ನಿನ್ನ ಗೀತಿಂಗ್ ತಾನೇ ಮೆಹಂದಿ ಆಗ್ತಾ ಇದ್ದಿದ್ದು. ಹೌದು ಮಾವ. ಸಾಧ್ಯ? ಹೌದು ಅಂತ ಒಪ್ಕೊಂಡಿಯಲ್ಲ? ಅಯ್ಯೋ ಹೌದು, ಅದೇ ಅಲ್ವಾ ನಿಜ, ಅದಕ್ಕೆ ಒಪ್ಕೋತಾ ಇದ್ದೀನಿ. ಅಲ್ಲ, ನಿಮ್ಮಪ್ಪ ಇಲ್ಲಿಗೆ ಹೇಗೆ ಬಂದ್ರು? ನೀನ್ ಹೋಗಿ ಅಮ್ಮನ್ ಕರ್ಕೊಂಬರ್ದನ್ ನೋಡಿದ್ದಕ್ಕೇನೆ ಅಪ್ಪನ್ನ ಇಲ್ಲಿ ಸೆಟಪ್ ಮಾಡಿದ್ದು. ಹೌದು, ಆ ಹುಡುಗಿಯಲ್ಲಿ ಇಲ್ಲಿ ನೋಡು, ಇಲ್ಲಿ ಗೀತಾ ಇದ್ದಳು. ಅಬ್ಬಬ್ಬಬ್ಬ, ಈ ಹುಡುಗಿನ ಇಲ್ಲೇ ಇಟ್ಕೊಂಡು ನಾಟಕ ಆಡ್ತಾ ಇದ್ದೀರಾ ನೀವು? ಹೇಳ್ತೀನಿ, ಈಗಲೇ ಹೋಗಿ ಹೇಳ್ತೀನಿ. ಲೇ ಏಕ, ಏನು ನನಗೇನೆ ಏಯ್ ಅಂತ್ಯಾ? ಏಯೋ ಅಂತೀನಿ, ಏಟು ಕೊಡ್ತೀನಿ. ನಿನ್ ಏನ್ ಬೇಕಾದ್ರು ಅನ್ಬೋದು. ಎಣ್ಣೆ ಹೊಡೆದಿದ್ದೀನಿ, ಎಣ್ಣೆ ಹೊಡೆದಿದ್ರು ಬೈಬೋದು, ಅದು ಬೇರೆ ವಿಷಯ. ಏನೋ, ಏನ್ ಹೇಳ್ತೀಯ ನಿನ್ ತಂಗಿಗೆ? ಏನ್ ಹೇಳ್ತೀಯ ನಿನ್ ತಂಗಿಗೆ? ಈಗ್ಲೇ ಹೋಗಿ ನಿಮ್ ನಾಟಕನೆಲ್ಲ ಅವಳಿಗೆ ಹೇಳ್ತೀನಿ. ಹೋಗಿ ಹೇಳೋ, ಹೋಗ. ನಿನಗೊಂದು ವಿಷಯ ಹೇಳ್ತೀನಿ ಕೇಳು. ಗೋವಿಂದನ್ ಜೊತೆ ಗೌತಮಿ ಮದುವೆ ಆಗೋದಿಲ್ಲ, ನಡೆಯೋದು ಗೀತಾ ಜೊತೆ ಗೋವಿಂದನ್ ಮದುವೆ. ನಾವೇನೋ ಪ್ಲಾನ್ ಮಾಡಿದೀವಿ. ನಿನಗೆ ತಾಕತ್ತಿದ್ರೆ ಕನಕಲಕ್ಷ್ಮಿ ಹತ್ರ ಹೋಗಿ ನಮ್ಸು ನೋಡೋಣ. ಇವರಿಬ್ರು ಮದುವೆನ ತಡೆದ್ಬಿಡ್ದು ನೋಡೋಣ. ಇದು ನಾನು ಹಾಕ್ತಿರೋ ಮೆಹಂದಿ ಅಳಿಸ್ ಹೋಗ್ಬಾರ್ದು ಅಂತ ತೊಡೆ ತಟ್ಲಿಲ್ಲ ಅಷ್ಟೇ. ಹೋಗ ಏಕ, ಹೋಗೋ, ಹೋಗಿ ಹೇಳೋಗ. ಹೇಳ್ತೀನಿ, ಈಗ್ಲೇ ಹೇಳ್ತೀನಿ. ಅರೆ ರೇ ರೇ ರೇ, ಏ ನಿಮ್ ಮಾವ ನಡುತ್ತಾ ಇದ್ದಾನೆ. ನಿಮ್ ಮಾವಂಗೆ BP ಲೋ ಆಗಿದೆ ಕಣೋ, ಬೇಗ ಮಾತುಗಳು ಕೊಡು. ಎಲ್ಲಿ ಆನು? ಗೋಬೆ ಅಂತ ಅಂದ. ಸೊಸೆ, ನಿನ್ ಮೆಹಂದಿ ಚೆನ್ನಾಗಿದೆ, ನನ್ ಮೆಹಂದಿ ಚೆನ್ನಾಗಿದ್ಯಾ? ಹೋಗಿ ಮಾವ, ನೀವ್ ಒಂಥರ. ಹೋಗಿ ಕೈ ತೊಳ್ಕೊಳ್ಳಿ. ಹಾಕೊಂಡಿದ್ದೀನಿ ತಾನೆ, ಹಾಗೆ ಇರ್ಲಿ ಬಿಡು. ನೀವು ಕಂಟಿನ್ಯೂ ಮಾಡಿ. ಅಪ್ಪ,
ಏನೋ ಇನ್ನೂ ಬಂದಿಲ್ಲ. ನೋಡು, ನಾನು ಕೈಯಾರ ಹಾಕಿರೋ ಮೆಹಂದಿ ಎಷ್ಟು ಕಲರ್ ಬಂದಿದೆ ಅಂತ. ಇಷ್ಟಪಟ್ಟು ಹುಡುಗನೇ ನಿನ್ ಗಂಡ ಆಗ್ತಾನೆ ಬಿಡು. ಆ ಎಲ್ಲಕ್ಕಿನ್ನ ಮೊದಲು ನನ್ ಕೈ ತೊಳಿರಿ. ನಂದ್ ಹೆಂಗೈತ ನಾನ್ ನೋಡ್ಕೋಬೇಕ. ಜರ್ಗಿ 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 ಪಕ್ಕ ಹೋಗಿ ನನ್ನ ಕೈ ಕೂಡ ತೊಳಿಬೇಕು. ಆ ಮುಂಜಾನೆ ನನ್ನ ಮರ್ಯಾದೆ ತೆಗಿಯಕತ್ತಿ ಹೋಗ. ಯಾಕೆ ಮೆಹಂದಿ ಹೆಣ್ಮಕ್ಳು ಮಾತ್ರ ಹಾಕೊಳ್ಳೋದ? ನಾವು ಹಾಕೋಬಾರ್ದು ಅಂತ ಕಾನೂನಲ್ಲಿ ಬರ್ದಿದ್ಯಾ? ಅದಕ್ಕೆ ಹಾಕೊಂಡಿದೀನಿ. ಅಮ್ಮ ನೀರ್ ಹಾಕಮ್ಮ. ಅಬ್ಬ ಎಷ್ಟು ಚೆನ್ನಾಗ್ ಬಂದಿದೆ ನೋಡು. ನೋಡಿ ಏನ್ ಕನಕ, ನಿನ್ ಮನಸ್ಸಲ್ಲಿ ಅಷ್ಟೊಂದು ಪ್ರೀತಿ ಇದೆಯಾ ನನ್ ಮೇಲೆ? ನಿನ್ ಮೂತಿನ ಎಷ್ಟೊಂದು ತಿರುವು ಕಾಣಿಸ್ತಾ ಇದೆ, ತಿರುಪತಿ ಬೆಟ್ಟದ ತಿರುವುಗಳ ತರ. ಸರಿ ಸರಿ, ನನಗ್ ನೀರ್ ಹಾಕ್ರಿ. ಇಲ್ಲಿ ನೋಡೋಣ. ಅಬ್ಬಾ ಎಷ್ಟು ಚೆನ್ನಾಗಿ ಬಂದಿದೆ. ನೋಡ್ದ್ಯಾ, ಗಂಡ ಎಷ್ಟು ಪ್ರೀತಿ ತೋರಿಸ್ತಾನೋ ಅಷ್ಟೇ ಚೆನ್ನಾಗಿ ಮೆಹಂದಿನೂ ಬರುತ್ತಂತೆ. ಅಷ್ಟು ಪ್ರೀತಿ ಇದೆ ನನಗೂ ನಿನ್ ಮೇಲೆ. ಅವ್ವ, ಈ ಮುಖದಲ್ಲಿ ಎಷ್ಟೊಂದು ನಾಚಿಕೆ ಕಾಣಿಸ್ತಾ ಇದೆ ಅಪರೂಪಕ್ಕೆ. ಕನಕಲಕ್ಷ್ಮಿ ಮುಖದಲ್ಲಿ ನಾಚಿಕೆ 30 ವರ್ಷದ ಹಿಂದೆ ನೋಡಿದ್ದೆ, ಆಮೇಲೆ ಇವಾಗ್ಲೇ ನೋಡ್ತಾ ಇರೋದು. ಬಾ ಬಾ ಗೌತಮಿ, ತೊಳ್ಕೋ ಬಾ. ಏನೇ ನಿನ್ನೆ ನೀನೇ ಎಲ್ಲರಿಗೂ ಮೆಹಂದಿ ಹಾಕ್ತಿದ್ದೆ. ನಿನಗ್ ಮೆಹಂದಿ ಹಾಕಕ್ ಯಾರು ಇರ್ಲೇ ಇಲ್ಲ. ನಿನಗ್ ಯಾರೇ ಮೆಹಂದಿ ಹಾಕಿದ್ದು? ನಿನಗೆ ನಾನ್ ಮೆಹಂದಿ ಹಾಕ್ತೆ, ಆದ್ರೆ ನನಗೆ ನನ್ ಭಾವಿ ಗಂಡ ಹಾಕಿದ್ದು. ಹೌದು, ಇದು ಗೋವಿಂದ್ ಸ್ವತಃ ನನಗೆ ಹಾಕಿರೋ ಮೆಹಂದಿ. ಮೆಹಂದಿ ಎಷ್ಟು ಕಲರ್ ಬರುತ್ತೋ ಅಷ್ಟು ಪ್ರೀತಿ ಇರುತ್ತಂತೆ. ಕಲರು ಡಾರ್ಕ್ ಆಗಿ ಬಂದ್ರೆ ಮನ್ಸಿಗೆ ಇಷ್ಟ ಆಗಿರೋ ಹುಡ್ಗಾನೆ ಗಂಡ ಆಗ್ತಾನಂತೆ. ನೋಡೋಣ, ಈಗ ನಾವಿಬ್ರು ಮೆಹಂದಿ ಹಾಕೊಂಡಿದೀವಲ್ವಾ, ಮೊದ್ಲು ನಾನ್ ತೊಳಿತೀನಿ. ಪೂರ್ವಿ, ನೀರ್ ಹಾಕು. ನೋಡಿದ್ಯಾ, ನನಗಿಷ್ಟ ಆದವನೇ ನನ್ ಗಂಡ ಆಗ್ತಾನೆ. ಕೊನೆಗೆ ಮೆಹಂದಿನೇ ಹೇಳ್ಬಿಡ್ತು. ನಿನ್ ಕತೆ ಏನು ಅಂತ ನೋಡೋಣ. ಮೆಹಂದಿ ಹಾಕಿದ ತಕ್ಷಣ ಇನ್ನು ನಡೆಯೋದಿಲ್ಲ ಕಣೆ. ಈಗ ಗೌತಮಿ ಅನ್ಕೊಂಡ ಹಾಗೆಲ್ಲ ನಡೆಯುತ್ತೆ, ನೋಡ್ತಿರು. ನಾನೇ ಸ್ವತಃ ನಿನಗ್ ನೀರ್ ಹಾಕ್ತೀನಿ, ಕೈ ತೋರ್ಸು.
ಹೋಗಿದ್ಯೋ ನಿನ್ ಕೈ ಬಣ್ಣ ಕೂಡ ಹಾಗೆ ಬಾಡ್ ಹೋಗಿದ್ಯಲ್ಲ. ಈಗ ಕೈಗೆ ಬಣ್ಣ ಚೆನ್ನಾಗ್ ಬಂದ್ರೆ ಇಷ್ಟಪಟ್ಟು ಹುಡ್ಗ ಸಿಗ್ತಾನೆ ಅಂತಾರೆ. ಮತ್ತಿಷ್ಟೊಂದ್ ಲೈಟ್ ಆಗಿ ಬಂದಿದ್ಯಲ್ಲ, ಏನ್ ಅರ್ಥನಪ್ಪ? ನೀನ್ ಬೇಡ ಅನ್ಕೊಳ್ಳೋನೆ ನಿನ್ ಗಂಡ ಆಗ್ತಾನೇನೋ. ಯಾರಪ್ಪ ಅದು? ಹಾಯ್ ಗೌತಮಿ. ಗೌತಮಿ, ಯಾರವ ನಿನ್ನನ್ ಕರಿಯಕತ್ತಾನ? ನಮ್ ಸಂಬಂಧಿಕರ? ಅದು ಅವನು ನನ್ನ ಫ್ರೆಂಡ್ ಅಜಯ್. ಓ, ಅಜಯ್ ಬಾ. ನಾನು ಬರ್ತೀನಂತ ನಿನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಬಾ ಹೇಳ್ತೀನಿ. ಅಜಯ್, ನೀನು ಹೇಗ್ ಬಂದೆ ಇಲ್ಲಿಗೆ? ನಾನು ಬರೋದಿರ್ಲಿ ಬಿಡು. ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ಇಲ್ಲೇನಾಗ್ತದೆ? ಏನು ಆಗ್ತಿಲ್ವಲ್ಲ, ಫಂಕ್ಷನ್ ಆಗ್ತದೆ ಅಷ್ಟೇ. ಏನು ನಿನ್ ಮದ್ವೆ ಫಂಕ್ಷನಾ? ಅಜಯ್, ಇದೆಲ್ಲ ಸುಮ್ಮನೆ ಹೆಸರಿಗಷ್ಟೇ, ಯಾವುದು ನಿಜ ಅಲ್ಲ. ನೀನ್ ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ನೀನ್ ಮೊದಲು ಹೋಗು, ಹೊರಡು. ಅಷ್ಟಕ್ಕೂ ಈ ಥರ ಮಾಡೋಕ್ ಹೇಗ್ ಸಾಧ್ಯ ಗೌತಮಿ? ನೀನು ಯಾವಾಗಿಂದ ಪ್ರೀತಿಸ್ತಾ ಇದ್ದೀನಿ ನಾನು ನಿನ್ನ? ಎಷ್ಟೆಲ್ಲ ಪ್ರೀತಿಸಿದ್ದೆ ನಾನು. ನಿನ್ನನ್ನು ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಸುತ್ತಾಡ್ತಿದ್ನಲ್ಲ. ನಿನಗೋಸ್ಕರ ಬದುಕ್ತಾ ಇದ್ದೆ ಕಡೆ ಅಂತ ನನ್ನ ಸಾಯಿಸಿ ಇಂಥ ಕೆಲಸನ ನಿನಗೆ ಮಾಡೋಕೆ ಹೇಗಾದ್ರೂ ಸಾಧ್ಯ ಆಯ್ತು? ಅಯ್ಯೋ ಅಜಯ್, ಹಾಗೇನೂ ಇಲ್ವಲ್ಲೋ. ನೀನ್ ಸುಮ್ನೆ ಏನೇನೋ ಯೋಚನೆ ಮಾಡ್ತಿದ್ಯಾ ಅಷ್ಟೇ. ಪ್ಲೀಸ್ ಡೋಂಟ್ ಬ್ಲಫ್ ಮೀ. ಐ ಆಮ್ ನಾಟ್ ಬ್ಲಫಿಂಗ್. ಆಕ್ಚುಲಿ ಈ ಮದ್ವೆ ಒಂದು ನಾಟಕ ಅಷ್ಟೇ. ಈ ಮದ್ವೆ ನಡೆಯಲ್ಲ. ಗೋವಿಂದ್ ನನ್ನ ಫ್ರೆಂಡು. ಅವನ್ ಲವ್ವಿಗೋಸ್ಕರ ನಾನು ಮದ್ವೆ ಆಗೋ ನಾಟಕ ಮಾಡ್ತಿದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಹೌದು ಗೌತಮಿ, ನೀನ್ ನಾಟಕ ಆಡ್ತಾ ಇದ್ಯಾ. ನನ್ನ ಮುಂದೆ ನಾಟಕ ಆಡ್ತಾ ಇದ್ಯಾ, ಅವ್ರ ಮುಂದೆನೂ ನಾಟಕ ಆಡ್ತಾ ಇದೆಯಾ? ನೀನು ನಾಟಕ ಆಡ್ತಾ ಇರೋದು ಗೋವಿಂದ್ಗೋಸ್ಕರ ಅಲ್ಲ, ಗೋವಿಂದ ನಿನ್ನೋನಾಗಿ ಮಾಡ್ಕೊಳ್ಳೋದಕ್ಕೆ, ನನಗೆ ಮೋಸ ಮಾಡೋದಕ್ಕೆ. ಅಯ್ಯೋ, ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ನಿನಗೇನು ಹುಚ್ಚಿಡ್ತಿದ್ಯಾ? ಹೌದು, ನಿನ್ನ ಹುಚ್ಚನ್ ಥರ ಪ್ರೀತಿ ಮಾಡ್ತಾ ಇದ್ದೆ. ನಿನ್ನ ಹುಚ್ಚನ್ ಹಾಗೆ ನಂಬ್ತಾ ಇದ್ದೆ. ಹುಚ್ಚನ್ ಥರನೇ ಬದುಕ್ತಾ ಇದ್ದೀನಿ ನಾನು. ಈಗ ನೀನು ಮಾಡ್ತಾ ಇರೋ ಕೆಲಸಕ್ಕೆ ನಿಜವಾಗ್ಲೂ ಹುಚ್ಚಾಗಿ ಹೋಗ್ತೀನಿ ಅನ್ನಿಸ್ತಾ ಇದೆ ನನಗೆ. ಬೇಡ ಗೌತಮಿ, ಇಟ್ಸ್ ಓಕೆ. ನೀನೀಗ ಮಾಡಿರೋ ತಪ್ಪನ್ನ ತಿದ್ದುಕೋ, ಬದಲಾಗು. ಅಯ್ಯೋ, ನೀನ್ ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಾನು ಹೇಳ್ತಾ ಇದೀನಲ್ಲ, ಇದೆಲ್ಲ ಒಂದು ನಾಟಕ ಅಷ್ಟೇನೆ, ಇದು ಯಾವುದು ನಿಜ ಅಲ್ಲ. ನನ್ಗೆಲ್ಲ ಗೊತ್ತು ಗೌತಮಿ. ನೀನೀಗ ನನಗೆ ಮಂಕು ಬೂದಿ ಎರ್ಚಿ ಇನ್ನೂ ನನಗೆ ಮೋಸ ಮಾಡೋಕೆ ನೋಡ್ತಾ ಇದೀಯಾ.